ಕೆಲ ದಿನಗಳ ಹಿಂದೆಯಷ್ಟೇ ನಾವೊಂದು ವಿಡಿಯೋ ಮಾಡಿದ್ವಿ. ಯಾರು ಶರಣಾಗ್ತಾರೆ? ಸುಮಲತಾ ಅವರು ಶರಣಾಗ್ತಾರ ಅಥವಾ ಮಾಜಿ ಮುಖ್ಯಮಂತ್ರಿ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಜೆಡಿಎಸ್ನ ಹಂಗಾಮಿ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು ಶರಣಾಗ್ತಾರ ಮಂಡ್ಯ ರಾಜಕಾರಣದಲ್ಲಿ? ಯಾರು ಗಟ್ಟಿಗರು? ಯಾರು ತಮ್ಮ ಸ್ವಾಭಿಮಾನವನ್ನು ಉಳಿಸ್ಕೋತಾರೆ? ಯಾರು ತಮ್ಮ ಸ್ವಾಭಿಮಾನವನ್ನ ಆ ರಾಜಕೀಯ ಲಾಭಕ್ಕಾಗಿ ಬಿಟ್ಟು ಹೋಗ್ತಾರೆ ಅಂತೇಳಿ ಸುಮಲತಾ ಮತ್ತು ಕುಮಾರಸ್ವಾಮಿ ಅವರ ನಡುವೆ ನಡೆದಂತಹ ಈ ಸ್ವಾಭಿಮಾನದ ಸಂಘರ್ಷದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸ್ವಾಭಿಮಾನವನ್ನ ಬಿಟ್ಟು, ಆತ್ಮ ಸ್ವಾಭಿಮಾನವನ್ನ ಬಿಟ್ಟು ಸುಮಲತಾ ಅವರ ಎದುರು ಶರಣಾಗಿದ್ದಾರೆ, ಶರಣಾಗತಿಯಾಗಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಷ್ ಅವರನ್ನ ಭೇಟಿಯಾಗಿ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ಅವರ ಸಹಕಾರವನ್ನು ಕೇಳಿದ್ದಾರೆ. ನಾಮಪತ್ರ ಸಲ್ಲಿಕೆಯ ದಿನ ನೀವು ನಮ್ಮ ಜೊತೆಗೆ ಬರಬೇಕು, ನಮ್ಮ ಜೊತೆಗೆ ಶಕ್ತಿ ಪ್ರದರ್ಶನಕ್ಕೆ ಇರಬೇಕು, ನಿಮ್ಮ ಬೆಂಬಲಿಗರ ಬೆಂಬಲ ನಮಗೆ ಬೇಕು, ನಮ್ಮ ಪರವಾಗಿ, ಜೆಡಿಎಸ್ನ ಪರವಾಗಿ, ನನ್ನ ಪರವಾಗಿ, ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರೇ ಅಭ್ಯರ್ಥಿ ಆಗಿರೋದ್ರಿಂದ ನನ್ನ ಪರವಾಗಿ ಮತ ಹಾಕಿಸಬೇಕು ಎನ್ನುವಂತಹ ಮನವಿಯನ್ನ, ಶರಣು ಸಂದೇಶವನ್ನ ಸುಮಲತಾ ಅವರಿಗೆ ಕೊಟ್ಟಿದ್ದಾರೆ. ಖುದ್ದು ಅವರ ಮನೆಗೆ ಭೇಟಿಯನ್ನು ಕೊಡುವುದರ ಮುಖಾಂತರ. ಈ ಮುಖಾಂತರ ಸುಮಲತಾ ಎದುರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಶರಣಾಗಿದ್ದಾರೆ. ಪ್ರಾದೇಶಿಕ ಪಕ್ಷವೊಂದರ ನಾಯಕ, ಕರ್ನಾಟಕದಲ್ಲಿ 19 ಶಾಸಕರನ್ನು ಹೊಂದಿರುವ ಪಕ್ಷವೊಂದರ ನಾಯಕ, ದೀರ್ಘಕಾಲದಿಂದ ಕರ್ನಾಟಕದ ರಾಜಕಾರಣದಲ್ಲಿ ಹಿಡಿತ ಹೊಂದಿರುವ ಪಕ್ಷವೊಂದರ ನಾಯಕ, 2 ಬಾರಿ ಮುಖ್ಯಮಂತ್ರಿ ಆಗಿರುವಂತಹ ಜನನಾಯಕ, 1 ಬಾರಿ ಸಂಸದೆಯಾಗಿರುವ, ಅದೂ ಕೂಡ ಮಂಡ್ಯದ ನೆಲದಲ್ಲಿ ತಮ್ಮ ವಿರುದ್ಧ ಸ್ವಾಭಿಮಾನ, ಆತ್ಮಾಭಿಮಾನ, ಆತ್ಮ ಗೌರವ ಅದರ ಕಹಳೆಯನ್ನ ಮೊಳಗಿ, ಅದರ ಸಂಘರ್ಷವನ್ನ ಮೊಳಗಿ, ಅದರಲ್ಲಿ ಗೆದ್ದು ಬೀಗಿದಂತಹ ಸಂಸದೆಯ ಎದುರುಗಡೆ ಪ್ರಾದೇಶಿಕ ಪಕ್ಷವೊಂದರ ಮುಖ, ಪ್ರಾದೇಶಿಕ ಪಕ್ಷವೊಂದರ ಜನನಾಯಕ ಹೋಗಿ, ಮಾಸ್ ಲೀಡರ್ ಹೋಗಿ ಶರಣಾಗುವಂಥದ್ದು ಜೆಡಿಎಸ್ನ ಮಟ್ಟಿಗೆ ಅತ್ಯಂತ ದುರ್ದಿನ ಅಂತ ಹೇಳ್ಬೋದು. ಸುಮಲತಾ ಅಂಬರೀಷ್ ಅವರು ಮತ್ತು ಕುಮಾರಸ್ವಾಮಿ ಅವರ ನಡುವೆ ಸಂಧಾನ ಆಗುವುದಾಗಿದ್ದರೆ, ಅದು ಕುಮಾರಸ್ವಾಮಿಯವರ ಮನೆಯಲ್ಲಿ ಆಗಿದ್ದರೆ ಅದರ ವೆಯ್ಟೇಜ್ ಬೇರೆನೇ ಇರ್ತಿತ್ತು ಕುಮಾರಸ್ವಾಮಿ ಅವರಿಗೆ, ಕುಮಾರಸ್ವಾಮಿ ಅವರ ಮನೆಯಲ್ಲಿ ಆಗಿದ್ದರೆ, ಅಥವಾ ಬಿಜೆಪಿ ನಾಯಕರ ಸಮ್ಮುಖದಲ್ಲಿ ಕುಮಾರಸ್ವಾಮಿ ಮತ್ತು ಸುಮಲತಾ ಅವರ ಭೇಟಿಯಾಗಿ ಅಲ್ಲಿ ಸಂಧಾನವಾಗಿದ್ದರೆ, ಅಲ್ಲಿ ಸಹಕಾರದ ಮಾತುಕತೆಯಾಗಿದ್ದರೆ ಅದಕ್ಕೆ ವೆಯ್ಟೇಜ್ ಜಾಸ್ತಿ ಇರ್ತಾ ಇತ್ತು. ಆದರೆ ಕುಮಾರಸ್ವಾಮಿ ಅವರು ಯಾರನ್ನ 2019 ಲೋಕಸಭಾ ಚುನಾವಣೆಯಲ್ಲಿ ಹೀನಾಮಾನವಾಗಿ ನಿಂದಿಸಿ, ಕುಮಾರಸ್ವಾಮಿಯವರು ಒಳಗೊಂಡಂತೆ, ಅವರ ಪಕ್ಷದ ನಾಯಕರು ಒಳಗೊಂಡಂತೆ ಹೀನಾಮಾನವಾಗಿ ನಿಂದಿಸಿ, ಕುಚೋದ್ಯವನ್ನ ಮಾಡಿ, ಲೇವಡಿಯನ್ನ ಮಾಡಿ, ಅತ್ಯಂತ ಕಳಪೆ ಟೀಕೆಗಳನ್ನ ಮಾಡಿ, ಸೋಲನ್ನು ಅನುಭವಿಸಿ, ಮುಖಭಂಗವನ್ನು ಅನುಭವಿಸಿದ್ರು ಅಂತಹ ಒಬ್ಬ ಪಕ್ಷದ ನಾಯಕ ಹೋಗಿ ಸುಮಲತಾ ಅವರ ಎದುರು ಶರಣಾಗಿರುವಂಥದ್ದು ನಿಜಕ್ಕೂ ಸೋಜಿಗೆ ಆಯಿತು. ಕೇವಲ 5 ವರ್ಷದ ಅವಧಿ ಕುಮಾರಸ್ವಾಮಿಯವರ ರಾಜಕೀಯ ಅಧಪತನ ಹೇಗೆ ಮಂಡ್ಯದಲ್ಲಿ ತೆರೆದುಕೊಳ್ತಾ ಇದೆ ಅನ್ನುವಂಥದ್ದಕ್ಕೆ ಇದು ಉದಾಹರಣೆ. ಯಾಕೆ ಆತ್ಮ ಅಂತ ಹೇಳೋದು ಅಂತ ಹೇಳಿದ್ರೆ, ನಾವು ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ವಿ, ಮಂಡ್ಯ ಜೆಡಿಎಸ್ಗೆ ಅನಿವಾರ್ಯ, ಬಿಕಾಸ್ ಮಂಡ್ಯವೇ ಜೆಡಿಎಸ್ನ ಆತ್ಮ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು ಮಂಡ್ಯ ನಮ್ಮ ಹೃದಯ ಅಂತ, ಮಂಡ್ಯ ನಮ್ಮ ಹೃದಯ. ಸೊ ಆತ್ಮಾಭಿಮಾನದ ಸಂಕೇತ, ಸೊ ಆತ್ಮಾಭಿಮಾನದ ಸಂಕೇತ, ಆತ್ಮ ಸಂಘರ್ಷದ ಕಣ, ಆತ್ಮ ಸಂಘರ್ಷದ ರಣರಂಗ, ಆತ್ಮ ಸಂಘರ್ಷದ ಆತ್ಮಾಭಿಮಾನದ ರಣಭೂಮಿಯಲ್ಲಿ ಆತ್ಮಾಭಿಮಾನವನ್ನೇ ಬಿಟ್ಟು ಯಾರನ್ನ ನಿಂದಿಸಿ ಚುನಾವಣೆ ಮುಗಿದ ಬಳಿಕವೂ ಕೂಡ ಅಣೆಕಟ್ಟಿಗೆ ಅಡ್ಡಡ್ಡಾಗಿ ಮಲಗಲಿ ಎನ್ನುವಷ್ಟರ ಮಟ್ಟಿಗೆ ಅತ್ಯಂತ ಕಳಪೆ ಮಾತುಗಳನ್ನ ಸುಮಲತಾ ಅವರ ವಿರುದ್ಧ ಯಾರು ಆಡಿದ್ರೋ ಅದೇ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ಹೋಗಿ ದಯವಿಟ್ಟು ಅಕ್ಕ ನಮ್ಮ ಪರವಾಗಿ ನಿಲ್ಲಿ ಅಂತ ಕೇಳುವಂಥದ್ದು ಇದೆಯಲ್ಲ, ಶೇಮ್ ಆಕ್ಚುಲಿ. ಅದರಲ್ಲೂ ವಿಶೇಷವಾಗಿ ಮಂಡ್ಯದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತ್ರೆ ಗೆಲ್ತಾನೆ ಈ ಬಾರಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಮಂಡ್ಯದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಈಗಷ್ಟೇ ಪಕ್ಷಕ್ಕೆ ಸೇರಿದಂತಹ ಒಬ್ಬ ಕಾರ್ಯಕರ್ತನನ್ನ ಮಂಡ್ಯದಲ್ಲಿ ಹೋಗಿ ಲೋಕಸಭಾ ಚುನಾವಣೆಯಲ್ಲಿ ನಿಲ್ಲಿಸಿದ್ರೆ
JDS ಗೆಲ್ಲುತ್ತೆ ಅಂಥೇಳಿ ಕುಮಾರಸ್ವಾಮಿ ಅವರು ಹೇಳಿದ್ರು. ಅಷ್ಟು ಆತ್ಮವಿಶ್ವಾಸ ಹೊಂದಿರತಕ್ಕಂತಹ ಕುಮಾರಸ್ವಾಮಿ ಅವರು ಈಗ ಆ ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸಲಿಲ್ಲ, ಬದಲಿಗೆ ತಾವೇ JDSನ ಏಕೈಕ ಮುಖ, ಫೇಸ್, ಯಾರ ಮುಖ ನೋಡಿ JDSಗೆ ಮತ ಬರಬಹುದು ಆ ಜನನಾಯಕನೇ ಹೋಗಿ ಮಂಡ್ಯದಲ್ಲಿ, ಆ ಜನನಾಯಕನೇ ಹೋಗಿ ಸುಮಲತಾ ಅವರ ಎದುರು ಶರಣಾಗಿರುವಂಥದ್ದು JDSನ ಪಾಲಿಗೆ ಒಳ್ಳೆಯ ಸಂದೇಶ ಅಲ್ಲ ಇದು. ಲಿಟ್ರಲಿ ಫಾರ್ ಮಂಡ್ಯ ರಾಜಕಾರಣದ ದೃಷ್ಟಿಯಲ್ಲಿ JDSನ ಪಾಲಿಗೆ ಹಂಗೆ ನೋಡೋಕ್ಕೆ ಹೋದರೆ ಸುಮಲತಾ ಅವರಿಗೆ ಟಿಕೆಟ್ ಸಿಗದೇ ಇರ್ಬೋದು, ಅವರು ಚುನಾವಣೆಗೆ ಸ್ಪರ್ಧೆ ಮಾಡದೇ ಇರ್ಬೋದು. ಬಟ್ ಅವರಿಗೆ ಇಲ್ಲೊಂದು ವೈಟೇಜ್ ಜಾಸ್ತಿ ಬಂತು ಸುಮಲತಾ ಅವರಿಗೆ. ನಾನು ಹೋಗಿಲ್ಲ ರೀ, ನಾನು ಶರಣಾಗಿದ್ದೀನ ಕುಮಾರಸ್ವಾಮಿ ಅವರ ಎದುರುಗಡೆ ಹೋಗಿ, ನಾನು ಹೋಗಿ ಅವರ ಸಹಕಾರ ಕೇಳದ್ನ, ನಾನು ಅವರ ಮನೆ ಬಾಗಿಲಿಗೆ ಹೋಗಿದ್ನ ಎನ್ನುವಂತಹ ಒಂದು ಆತ್ಮ ಗೌರವವನ್ನು ಸುಮಲತಾ ಅವರು ಉಳಿಸ್ಕೊಂಡಿದ್ದಾರೆ. ಆ ವಿಚಾರದಲ್ಲಿ ಸುಮಲತಾ ಅವರದ್ದು ಮೆಲುಗೈಯಾಗಿದೆ. ಕುಮಾರಸ್ವಾಮಿ ಅವರಿಗೆ ಆತ್ಮಾಭಿಮಾನದ ಹಿನ್ನಡೆ ಬೇಕಾಗಿರಲಿಲ್ಲ. ಇದೊಂದು ರೀತಿಯಾದಂಥ ಆತ್ಮವಂಚನೆ. ಸಾಮಾನ್ಯ ಕಾರ್ಯಕರ್ತನನ್ನು ನಿಲ್ಲಿಸಿದ್ರು ಗೆಲ್ತೀವಿ, BJPಯ ಜೊತೆಗೆ ಮೈತ್ರಿ ಆಗಲಿಲ್ಲ ಅಂತ ಹೇಳಿದ್ರು ಹಾಸನ ಮಂಡ್ಯವನ್ನು ಗೆದ್ದೇ ಗೆಲ್ತೀವಿ ಎನ್ನುವಂಥ ಆತ್ಮವಿಶ್ವಾಸದಲ್ಲಿರುವಂತಹ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಎದುರು ಯಾರನ್ನ ಹೀನಾಮಾನವಾಗಿ ನಿಂದಿಸಿ ಕುಚೋದ್ಯಗಳನ್ನು ಮಾಡಿ, ಲೇವಡಿಯನ್ನು ಮಾಡಿ, ಏನೇನೋ ಕುತಂತ್ರಗಳನ್ನು ಮಾಡಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರನ್ನು ಸೋಲಿಸಕ್ಕೆ ಅವರದ್ದೇ ಹೆಸರಿನ ಅದೆಷ್ಟೋ ಕ್ಯಾಂಡಿಡೇಟುಗಳನ್ನು ನಾಮಿನೇಷನ್ ಹಾಕಿಸಿ EVM ಅಲ್ಲಿ ಅವರ ಹೆಸರು ಬರುವ ಹಾಗೆ ಮಾಡಿ ಸುಮಲತಾ ಅವರ ವೋಟನ್ನು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿ. ಬಿಗ್ ಶೇಮ್ JDSನ ಪಾಲಿಗೆ. ಮುಜುಗರ ಕಾರ್ಯಕರ್ತರಿಗೆ. ಏನು ಹೇಳ್ತಾರೆ? ಸುಮಲತಾ ಅವರ ಬೆಂಬಲಿಗರು ಎದುರುಗಡೆ ಸಿಕ್ಕಿದ್ರೆ JDSನ ಕಾರ್ಯಕರ್ತರು ಏನು ಹೇಳಲಿಕ್ಕೆ ಸಾಧ್ಯ? ನಮ್ಮ ನಾಯಕ ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ, ದಯವಿಟ್ಟು ವೋಟ್ ಹಾಕಿ ಅಂತ ಕೇಳೋಕ್ಕಾಗತ್ತಾ? ಬೇಕಾಗಿರಲಿಲ್ಲ. ಕುಮಾರಸ್ವಾಮಿ ಅವರ ಮನೆಯಲ್ಲಿ ಈ ಭೇಟಿ ಏನಾದರೂ ಆಗಿದ್ದಿದ್ರೆ ಅದರ ಮೆಸೇಜ್ ಬೇರೆ ಇರ್ತಿತ್ತು, ಅಥವಾ BJP ನಾಯಕರ ಸಮ್ಮುಖದಲ್ಲಿ ಈ ಮಾತುಕತೆ ಆಗಿದ್ದಿದ್ರೆ ಅದರ ಮೆಸೇಜ್ ಬೇರೆ ಇರ್ತಿತ್ತು. ಬಟ್ ಕುಮಾರಸ್ವಾಮಿ ವಾಲಂಟ್ರಲಿ ಹೋಗಿ ಸುಮಲತಾ ಅವರ ಮನೆ ಬಾಗಿಲಿಗೆ ಹೋಗಿ ಈ ಭೇಟಿಯನ್ನು ಮಾಡಿದ್ದು ಕುಮಾರಸ್ವಾಮಿಯವರ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ದಿಸ್ ವಿಲ್ ರಿಮೈನ್ ಎಸ್ ಎ ಬ್ಲ್ಯಾಕ್ ಮಾರ್ಕ್.